ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ಹೊಸದನ್ನು ನೋಡ್ತಾರೆ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬಿಡದಿ ಟೌನ್ಶಿಪ್ ನಿರ್ಧಾರವನ್ನು ಕೈ ಬಿಡಬೇಕೆಂದು ಕರ್ನಾಟಕ ಸರ್ಕಾರವನ್ನು ಆಗ್ರಹಿಸಿ ಕೊಳ್ಳೇಗಾಲ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಹಣಗಳ್ಳಿ ಬಸವರಾಜು ಹಾಗೂ ನಾಗರಾಜಪ್ಪ ಮತ್ತು ಮಧುಚಂದ್ರ, ನರಸಿಂಹ, ದಶರಥ ಮತ್ತು ರಾಮಕೃಷ್ಣ ಸೇರಿದಂತೆ ಅನೇಕ ರೈತ ಮುಖಂಡರುಗಳು ಈ ಸಂದರ್ಭದಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಕೊಳ್ಳೇಗಾಲ RMCಯಿಂದ ಹೊರಟಂಥ ಮೆರವಣಿಗೆ ತಾಲೂಕು ಕಚೇರಿಯ ರಸ್ತೆಯಿಂದ ಹೊರಟು ಪ್ರವಾಸಿ ಮಂದಿರ ರಸ್ತೆ ಸೇರಿದಂತೆ ಪುನೀತ್ ರಾಜ್ಕುಮಾರ್ ರಸ್ತೆ ದಾಟಿ ಮತ್ತು ಬಸ್ ನಿಲ್ದಾಣ ವಿಷ್ಣುವರ್ಧನ್ ರಸ್ತೆ ಸೇರಿದಂತೆ ರಾಜ್ಕುಮಾರ್ ರಸ್ತೆ ಮೂಲಕ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ನಂತರ ತಾಲೂಕು ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ನೀಡಲಾಯಿತು. ರೈತರ ಜಮೀನನ್ನ ಕಿತ್ಕೊಂಡು ಈ ಸರ್ಕಾರ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಸಮಾಧಿಯನ್ನ ಮಾಡಲಿಕ್ಕೆ ಹೊರಟಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರೈತರ ಜಮೀನಿರೋದು ಬೆಳೆ ಬೆಳಿಲಿಕ್ಕೆ, ಟೌನ್ಶಿಪ್ ಮಾಡಿದ್ರೆ ಬೆಳೆ ಬೆಳೆಯಕ್ಕಾಗೋದಿಲ್ಲ. ಹಾಗಾಗಿ ಇವತ್ತು ಸರ್ಕಾರ ಟೌನ್ಶಿಪ್ ಮಾಡೋದನ್ನ ಕೈ ಬಿಡಬೇಕು. ಬಿಡ್ಲಿಲ್ಲ ಅಂತಂದ್ರೆ ಇದು ಉಗ್ರವಾದ ಒಂದು ಹೋರಾಟ ಆಗುತ್ತೆ ಅಂತಕ್ಕಂಥ ವಿಚಾರವನ್ನ ನಾವು ಹೇಳಲಿಕ್ಕೆ ಬಯಸ್ತೇವೆ. ಸಂಘಕ್ಕೆ, ರೈತ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಬಿಡದಿ ಟೌನ್ಶಿಪ್ ಅನ್ನ ಬಿಡದಿ ಟೌನ್ಶಿಪ್ ಅನ್ನು ಬೇಡ 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 ರೈತ ಹೋರಾಟಕ್ಕೆ ಬಲವಂತವಾಗಿ ರೈತರ ಜಮೀನು ಕಿತ್ತುಕೊಳ್ಳುವ ಸರ್ಕಾರಕ್ಕೆ, ಬಲವಂತವಾಗಿ ರೈತರ ಜಮೀನನ್ನು ಕಿತ್ತುಕೊಳ್ಳುವ ಸಮಾಜಕ್ಕೆ, ಸರ್ಕಾರಕ್ಕೆ ಬೇಕೇ ಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ರೈತರು ಹೋರಾಟಗಾರರು ಇವತ್ತು ರೈತರ ಜಮೀನನ್ನ ಕಿತ್ಕೊಳ್ಳಕ್ಕೆ ಹೊರಟಿದೆ. ನಾವಾದ್ರೂ ಹೇಳ್ತೀವಿ, ಮಾಡಿ ಮೇಲೆ ಮಾಡಿ ಕಟ್ಬೋದು, ಅಂದ್ರೆ ಮನೆ ಮೇಲೆ ಮನೆ ಕಟ್ಬೋದು, ಜಮೀನಿನ ಮೇಲೆ ಜಮೀನು ಇರ್ಸಕ್ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಬೇಕು ಸರ್ಕಾರ. ಇವತ್ತು ಸರ್ಕಾರ ಬರೋ ತನಕ ಮೇಕೆದಾಟಿಗಾಗಿ ಹೋರಾಟ ಮಾಡಿದ್ರೆ, ಇವತ್ತು ಮಂತ್ರಿಗಾಗಿ ಕರ್ನಾಟಕ ಬಿಟ್ಟು ದೆಹಲಿಗೆ ದಾಟ್ತಾ ಇದ್ದೀರಿ. ನೀವು ನಿಜವಾದ ರೈತರ ಪರ ಆಗಿದ್ರೆ ಮೊದಲು ಯೋಚನೆ ಮಾಡಿ. ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ರಸ್ತೆಗಳಿಗೆ ಭೂಮಿ ಕಳ್ಕೊಂಡವ್ರಿಗೆ ಎಷ್ಟು ಕೊಟ್ರಿ? 5 ಲಕ್ಷ ಕೊಟ್ರಿ. ಇವತ್ತು ನೀವು ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ 2.5 ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ನ್ಯಾಯ ಇದು? ದುಡ್ಡಾಸೆಗೆ ಯಾರು ಇವತ್ತು ಜಮೀನ ಅಲ್ಲಿ ಕೊಡಬಹುದು. ದುಡ್ಡಾಸೆಗೆ 5% ರೈತರು ಜಮೀನು ಕೊಡಬಹುದು. 95 ಭಾಗ ಬೆಳೆದಿರ್ತಕ್ಕಂಥ ಮರ ಗಿಡಗಳು, ಹಸು ಕರುಗಳು ತನ್ನ ಮಕ್ಕಳಂತೆ ಸಾಕೊಂಡಿದ್ದಾರೆ. ಅದನ್ನ ಕಳ್ಕೊಳ್ಳೋದಕ್ಕೆ ಯಾವುದೇ ರೈತರು ಇಷ್ಟಪಡೋದಿಲ್ಲ. ಇವತ್ತು ನಾವು ಹೇಳ್ತೀವಿ, ರೈತರು ಮಾರಾಟಕ್ಕಿಲ್ಲ. MLAಗಳೇ ನೀವೇ ಮಾರಾಟಕ್ಕಿರೋರು, ನೀವು ತಿಳ್ಕೊಳ್ಳಿ. ಇವತ್ತು ನೀವು ಮಾರಾಟ ಆಗಿದ್ದೀರಿ, ನಾವ್ಯಾರು ರೈತರು ಮಾರಾಟ ಆಗಿಲ್ಲ. ನೀವು ರೈತರನ್ನ ಎದುರಿಸ್ತೀವಿ, ಬೆದರಿಸ್ತೀವಿ. ನೀವು ಪೊಲೀಸರಿಂದ, ಅಧಿಕಾರಿಯಿಂದ ಧಮಕಿ ಹಾಕ್ತೀವಿ ಅನ್ನೋದು ಇದ್ರೆ ಈ ಚಳವಳಿ ಹುಟ್ಟಿರೋದೆ ನವಲಗುಂದ ನರಗುಂದ ರೈತರ ಹುತಾತ್ಮರ ಸಮಾಧಿ ಮೇಲೆ ಸಂಘಟನೆ ಹುಟ್ಟಿರೋದು. ನಮ್ಮನ್ನ ಯಾವುದೇ ಕಾರಣಕ್ಕೂ ನೀವು ಬದುಕಕ್ಕಾಗೋದಿಲ್ಲ. ಆ ಕಾರಣ ನಿಜವಾದ ರೈತರ ಸಮಸ್ಯೆ, ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸೋದಿರ್ಬೋದು, ವೈಜ್ಞಾನಿಕ ಬೆಲೆ ಕೊಡಬೇಕಂತಕ್ಕಂಥದ್ದಿರ್ಬೋದು. ಇವತ್ತು ಬರಗಾಲ ಘೋಷಣೆ ಮಾಡಿ ಸ್ವಾಮಿ, ಬರಗಾಲ ಘೋಷಣೆ ಮಾಡಿ. ನೀವು ರೈತರ ಸಾಲ ಮನ್ನಾ ಮಾಡಿ, ಅದ್ ಬಿಟ್ಬಿಟ್ಟು ಇಲ್ಲ ಕಬ್ಬನಿ ಎಣ್ಣೆ ಅಂತ ತಗೊಂಡ್ ಬನ್ನಿ. ನೀವು ಅದೆಲ್ಲ ಬಿಟ್ಟು ತಮಿಳುನಾಡಿಗೆ ನೀರು ಬಿಡ್ತಿರ್ರಿ. ನಿಮ್ ಸರ್ಕಾರ ಉಳಿಸ್ಕೊಳ್ಳಕ್ಕೆ ಮೇಕೆದಾಟು ಮಾತೇ ಆಡ್ತಾ ಇಲ್ಲ.
ಇವತ್ತು ನಿಮ್ಗೆ ಈಗಿರ್ತಕ್ಕಂಥ ಬೆಂಗಳೂರು ಟೌನ್ಶಿಪ್ಗಳು ಸಾಲದಿಲ್ವಾ? ಇನ್ನೆಷ್ಟು ಟೌನ್ಶಿಪ್ ಬೇಕು? ಇನ್ನೆಷ್ಟು ರೈತರ ಸಮಾಧಿ ಮೇಲೆ ನೀವು ನಿಂತ್ಕೊಳ್ಬೇಕು? ಇವತ್ತು ಕಾಡುಗಳಿಗೆ ಹುಲಿ ಚಿರತೆ ತಂದ್ಬಿಟ್ರಿ, ಕಾಡ್ಲಿ ಗಿರಿಜನ ವಾಸ ಮಾಡಕ್ ಆಯ್ತಿಲ್ಲ. ನಮ್ಮ ರೈತರ ಜಮೀನ್ ಕಿತ್ಕೊಳ್ತೀರಿ, ರೈತರು ವಾಸ ಮಾಡಕ್ಕಾಗಲ್ಲ. ಏನಿವತ್ತು ಕಾಡಿರೋದು ಚಿರತೆ ಹುಲಿಗೆ, ನಾಡಿರ್ತಕ್ಕಂಥದ್ದು ಟೌನ್ಶಿಪ್ ನ ವಲಸಿಗರು ಬರ್ತಕ್ಕಂಥವ್ರಿಗೆ. ನಮ್ಮ ರೈತರಿಗೆ ನಾವು ಸುಡುಗಾಡಿಗೆ ಹೋಗ್ಬೇಕಾ ಅಂತಕ್ಕಂಥ ಮಾತನ್ನ ನಿಮ್ಗೆ ಎಚ್ಚರಿಕೆ ಕೊಡ್ತೀವಿ. ಇವತ್ತು ನೀವು ಈ ಒಂದು ಟೌನ್ಶಿಪ್ ನ ಬಿಟ್ಟಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ.